ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಎಲ್ಲರೂ ಪ್ರತಿದಿನ ಚಪಾತಿ ಮಾಡ್ತಾನೆ ಇರ್ತೀವಿ ಅಲ್ವಾ? ಆದರೆ ನಾನಿವತ್ತು ತೋರಿಸುವಂತಹ ಸೀಕ್ರೆಟ್ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಚಪಾತಿಗಳು ಚಿರೋಟಿ ತರಹ ಪದರ ಪದರಾಗಿ ಬರುತ್ತೆ. ಅದಕ್ಕೆ ಏನು ಮಾಡಬೇಕು ಬನ್ನಿ ತೋರಿಸ್ತೀನಿ. ಮೊದಲಿಗೆ ಎಷ್ಟು ಬೇಕೋ ಅಷ್ಟು ಚಪಾತಿ ಹಿಟ್ಟನ್ನು ತಗೊಂಡು ಅದಕ್ಕೆ 1 ಚಮಚದಷ್ಟು ಉಪ್ಪನ್ನು ಹಾಕಿ, ನಂತರ ನೋಡಿ ಸ್ವಲ್ಪ ಹಾಲು ಸೇರಿಸ್ಕೋಬೇಕು. ಇದರಿಂದ ಚಪಾತಿ ತುಂಬ ಹೊತ್ತಿನವರೆಗೆ ಮೃದುವಾಗಿ ಇರುತ್ತೆ. ಪೂರ್ತಿ ಹಿಟ್ಟನ್ನು ಹಾಲಲ್ಲೇ ಕಲಿಸ್ಬೇಕು ಅಂತೇನಿಲ್ಲ, ಸ್ವಲ್ಪ ಹಾಲು ಸೇರಿಸ್ಕೊಂಡ್ರೆ ಸಾಕು. ನಂತರ ನಿಧಾನವಾಗಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕ್ತಾ ಚೆನ್ನಾಗಿ ಮೃದುವಾಗಿ ಹಿಟ್ಟನ್ನು ನಾದ್ಕೋಬೇಕು. ಚಪಾತಿಗಳು ತುಂಬ ಹೊತ್ತಿನವರೆಗೆ ಮೃದುವಾಗಿ ಇರೋದಕ್ಕೆ ಏನು ಮಾಡಬೇಕು ಅಂತ ಈಗಾಗಲೇ ನಮ್ಮ ಚಾನಲ್ನಲ್ಲಿ ಒಂದು ವಿಡಿಯೋ ನಿಮಗೆ ಸಿಗುತ್ತೆ. ನೀವು ನೋಡಿರಲಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿ ನೋಡಿ. ಈ ಹಂತದವರೆಗೆ ನೀರನ್ನು ಹಾಕಿ ಮೃದುವಾಗಿ ಕಲಿಸ್ಕೋಬೇಕು. ನಂತರ ಇದಕ್ಕೆ ಒಂದೇ 1 ಚಮಚ ಎಣ್ಣೆಯನ್ನು ತಗೊಂಡು ನೋಡಿ ಕೈಯಲ್ಲಿ ಈ ರೀತಿ ಸವರ್ಕೊಂಡ್ಬಿಟ್ಟು ಪೂರ್ತಿಯಾಗಿ ಹಿಟ್ಟಿಗೆ ಹತ್ತೋ ಹಾಗೆ ನಾದುತ್ತಾ ಹೋಗಿ. ಇಷ್ಟಾದ ನಂತರ ನೋಡಿ ಈ ಹಿಟ್ಟನ್ನು ಮುಷ್ಟಿ ಮಾಡಿಕೊಂಡು ಈ ತರಹ ನೀವು ಪ್ರೆಸ್ ಮಾಡ್ತಾ ಹೋಗಬೇಕು. ಇದರಿಂದ ಹಿಟ್ಟು ಚೆನ್ನಾಗಿ ನಾದಿದ ಹಾಗೆ ಆಗುತ್ತೆ. ಈಗ ಕಲಸಿರುವಂತಹ ಹಿಟ್ಟನ್ನು ಮುಚ್ಚಿ 10 ರಿಂದ 15 ನಿಮಿಷ ಹಾಗೆ ಬಿಟ್ಬಿಡಿ. ನೋಡಿ 15 ನಿಮಿಷ ಆದ ನಂತರ ಈ ತರಹ ಆ ಹಿಟ್ಟಿನಲ್ಲಿ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತೆಗೆದುಕೊಂಡು ಉಳ್ಳಿ ಮಾಡ್ಕೊಳ್ಳಿ. ಈಗ ಇದನ್ನು ಮಣೆ ಮತ್ತು ಲಟ್ಟಣಿಗೆಯ ಸಹಾಯದಿಂದ ಲಟ್ಟಿಸ್ತಾ ಹೋಗಬೇಕು. ಇಲ್ಲಿ ಯಾವುದೇ ತರಹದ ಮಡಿಕೆಗಳು ಮಾಡ್ತಾ ಇಲ್ಲ. ನೋಡಿ ಈ ರೀತಿಯಾಗಿ ನಾರ್ಮಲ್ಲಾಗಿ ಲಟ್ಟಿಸ್ತಾ ಹೋಗಬೇಕು. ಅರೆ, ಈ ರೀತಿಯಾಗಿ ಲಟ್ಟಿಸೋದ್ರಿಂದ ಚಿರೋಟಿಯಂತೆ ಪದರಗಳು ಹೇಗೆ ಬರುತ್ತೆ ಅಂದ್ಕೊಂಡ್ರಾ? ಅದೇ ನೋಡಿ ಟ್ವಿಸ್ಟ್. ಈಗ ನೋಡಿ ಇಷ್ಟು ತೆಳ್ಳಗೆ ಇದನ್ನು ಲಟ್ಟಿಸ್ಕೋಬೇಕು. ಇಷ್ಟಾದ ನಂತರ ಇದರ ಮೇಲೆ ಸ್ವಲ್ಪ ಉಪ್ಪು, ಹಾಗೆಯೇ ಖಾರದ ಪುಡಿ, ಸ್ವಲ್ಪ ಕಸೂರಿ ಮೇಥಿ, ನಂತರ 1 ಚಮಚ ಎಣ್ಣೆ ಅಥವಾ ತುಪ್ಪ ಇಷ್ಟನ್ನು ಹಾಕಿ ಕಲಿಸ್ಕೋಬೇಕು. ಬೇಕಿದ್ರೆ ಸ್ವಲ್ಪ ಗರಂ ಮಸಾಲ ಕೂಡ ಸೇರಿಸಬಹುದು. ಹೀಗೆ ಕಲಸಿದ ನಂತರ ಇದನ್ನು ಪೂರ್ತಿಯಾಗಿ ಚಪಾತಿ ಮೇಲೆ ನೋಡ್ತಾ ಇದ್ದೀರಲ್ಲ ಈ ತರಹ ಸವರಬೇಕು. ನೋಡಿ ಈ ತರಹ ಮಿಶ್ರಣ ಮಾಡಿಕೊಂಡಂತಹ ಮಸಾಲ ಪೂರ್ತಿ ಎಲ್ಲ ಕಡೆ ಸ್ಪ್ರೆಡ್ ಆದ ನಂತರ ಒಂದು ಚಾಕು ತಗೊಂಡು ಈ ಚಪಾತಿಯನ್ನು 4 ಭಾಗವಾಗಿ ಕಟ್ ಮಾಡಬೇಕು. ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ. ಆ ನಂತರ ನೋಡಿ ಕಟ್ ಮಾಡಿಕೊಂಡಿರುವಂತಹ ಭಾಗಗಳನ್ನು ಈ ರೀತಿಯಾಗಿ ಸುರುಳಿ ಸುರುಳಿ ಸುತ್ತುತ್ತಾ ಹೋಗಬೇಕು. ಒಂದು ಸುತ್ತಿದ ನಂತರ ಅದನ್ನು ತಗೊಂಡು ಇನ್ನೊಂದು ಪೀಸ್ ಒಳಗಡೆ ಇಟ್ಟು ಮತ್ತೆ ಅದನ್ನು ಅದೇ ತರಹ ಸುರುಳಿ ಸುತ್ತಿ. ಗೊತ್ತಾಗ್ತಾ ಇದೆ ಅಲ್ವಾ? 4 ಪೀಸ್ಗಳನ್ನು ಸುತ್ತುತ್ತಾ ಸುತ್ತುತ್ತಾ ಒಂದ್ರ ಒಳಗಡೆ ಒಂದು ಸೇರಿಸ್ತಾ ಹೋಗಬೇಕು. ನೋಡಿ ಈಗ ಕೊನೆ ಪೀಸನ್ನು ಸುತ್ತುತ್ತಾ ಇದ್ದೀನಿ. ಇಲ್ಲೇ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಪದರ ಪದರ ಬಂದಿದೆ ಅಂತ. ಈಗ ನೋಡಿ ಇದನ್ನು ತೋರಿಸ್ತಾ ಇದ್ದೀನಲ್ವಾ, ಇದೇ ತರಹ ಪ್ರೆಸ್ ಮಾಡಿ ನಂತರ ಮತ್ತೆ ಇದನ್ನು ಲಟ್ಟಿಸ್ಕೋಬೇಕು. ಅರೆ, ಪ್ರತಿದಿನ ಇಷ್ಟೆಲ್ಲ ಮಾಡೋದಕ್ಕೆ ಯಾರಿಗೆ ಟೈಮ್ ಇರುತ್ತೆ ಅಂತ ನಿಮಗೆ ಅನ್ನಿಸ್ಬಹುದು. ಹೌದು, ಪ್ರತಿದಿನ ಹೀಗೆಲ್ಲ ಮಾಡೋಕ್ಕೆ ಆಗಲ್ಲ. ಆದರೆ ಯಾವಾಗಲಾದರೂ ಫ್ರೀ ಟೈಮ್ ಇದ್ದಾಗ ಈ ತರಹ ಮಾಡಿ ನೋಡಿ, ತುಂಬಾ ಸುರುಳಿ ಸುರುಳಿಯಾಗಿ ಟೇಸ್ಟಿಯಾಗಿ ಚಪಾತಿ ಬರುತ್ತೆ. ಈ ತರಹ ಸುರುಳಿ ಸುತ್ತಿದ ನಂತರ ಮತ್ತೆ ಲಟ್ಟಿಸುವಾಗ ಲಟ್ಟಣಿಗೆಯನ್ನು ಹಗುರವಾಗಿ ಉಪಯೋಗಿಸ್ಬೇಕು. ತುಂಬ ಒತ್ತಿ ಲಟ್ಟಿಸೋದ್ರಿಂದ ಪದರಗಳು ಒಂದಕ್ಕೊಂದು ಸೇರಿಬಿಡುತ್ತೆ. ಹಾಗೆಯೇ ತುಂಬ ತೆಳ್ಳಗೂ ಕೂಡ ಇರಬಾರ್ದು. ನೋಡಿ ಇಲ್ಲಿ ಇಷ್ಟು ದಪ್ಪನಾಗಿದ್ದರೆ ಒಳ್ಳೆಯದು. ಇಷ್ಟಾದ ಮೇಲೆ ಕಾದಿರುವಂತಹ ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಂತರ
ಲಟ್ಟಿಸ್ಕೊಂಡಂತಹ ಚಪಾತಿನ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು. ಇಲ್ಲಿ ನೀವು ಎಣ್ಣೆ ಬದಲಿಗೆ ತುಪ್ಪ ಬಳಸಬಹುದು ಅಥವಾ ಬೆಣ್ಣೆ ಕೂಡ ಬಳಸಬಹುದು. ನೋಡಿ, ಹೀಗೆ ಎರಡೂ ಬದಿಯಲ್ಲೂ ಎಣ್ಣೆ ಹಾಕ್ತಾ ಹದವಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಈ ತರಹ ನೀವು ಒಂದು ಸಲ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ 2 ಚಪಾತಿ ತಿನ್ನೋರು 4 ಚಪಾತಿನ ತಿಂತಾರೆ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ನಲ್ಲಿ ಕಳಿಸಿದರೂ ಕೂಡ ಮಧ್ಯಾಹ್ನದವರೆಗೂ ಈ ಚಪಾತಿ ಮೃದುವಾಗಿ ಇರುತ್ತೆ. ನೋಡಿ, ಈಗ ರೆಡಿ ಆಯಿತು ನಮ್ಮ ಸುರುಳಿ ಚಪಾತಿ. ನಿಮ್ಮೆಲ್ಲರಿಗೂ ಈ ಟ್ರಿಕ್ಸ್ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಾವೆಲ್ಲರೂ ಮನೆಯಲ್ಲಿ ಸ್ಟೀಲ್ ಪಾತ್ರೆಗಳನ್ನು ಉಪಯೋಗಿಸ್ತೀವಿ ಅಲ್ವಾ? ಪ್ರತಿದಿನ ಉಪಯೋಗಿಸ್ದ ಪಾತ್ರೆಗಳು ನೋಡಿ ಹೀಗೆ ಒಳಗಡೆ ಕಪ್ಪಾಗಿ ಅಥವಾ ಒಂಥರಾನೇ ಡಲ್ ಕಲರ್ ಆಗಿ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾರ್ಮಲ್ ಆಗಿ ಪಾತ್ರೆ ತೊಳೆಯೋ ಸೋಪ್ ಅಥವಾ ಲಿಕ್ವಿಡ್ ಉಪಯೋಗಿಸಿ ತೊಳೆದ್ರೆ ಅಷ್ಟೊಂದು ಕ್ಲೀನ್ ಆಗೋದಿಲ್ಲ. ಸೊ ಇದನ್ನು ಹೇಗೆ ಕ್ಲೀನ್ ಮಾಡೋದು ಬನ್ನಿ ನಾನಿವತ್ತು ತೋರಿಸ್ತೀನಿ. ಮೊದಲಿಗೆ ಕಪ್ಪಾಗಿರುವಂತಹ ಪಾತ್ರೆನ ಗ್ಯಾಸ್ ಮೇಲಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಪಾತ್ರೆಯ ಅರ್ಧಕ್ಕಿಂತ ಹೆಚ್ಚು ನೀರನ್ನು ಹಾಕಬೇಕು. ಈ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು. ಆಗ ಇದರಲ್ಲಿ ನೋಡಿ ಸ್ವಲ್ಪ ವಿನೆಗರ್ ಹಾಕಬೇಕು. ನಿಮ್ಮ ಮನೆಯಲ್ಲಿ ವಿನೆಗರ್ ಇರಲಿಲ್ಲ ಅಂದರೆ ನಿಂಬೆಹಣ್ಣಿನ ಹುಳಿಯನ್ನು ಕೂಡ ಬಳಸಬಹುದು. ಈಗ ಈ ನೀರಿಗೆ ಅರ್ಧ ಚಮಚದಷ್ಟು ಸೋಡಾ ಪುಡಿಯನ್ನು ಹಾಕಬೇಕು. ಅಡುಗೆಗೆ ಬಳಸ್ತೀವಲ್ವ ಅದೇ ಸೋಡಾ ಪುಡಿ. ಇಷ್ಟಾದ ಮೇಲೆ ಇದರಲ್ಲಿ ಈ ಚಿಕ್ಕ ಬಟ್ಟಲು ಹಾಗೆಯೇ ಲೋಟ ಕೂಡ ಈ ನೀರಿನಲ್ಲಿ ಮುಳುಗಿಸ್ಬೇಕು. ಇದರ ಜೊತೆಗೆ ಇನ್ಯಾವುದೇ ತೊಳೆಯೋದಂತಹ ಚಮಚ ಆಗಿರಬಹುದು, ಚಿಕ್ಕ ಚಿಕ್ಕ ಬಟ್ಟಲ, ಇವುಗಳನ್ನು ಹಾಕಿ ನೋಡಿ. ಬಿಸಿ ಇರುತ್ತೆ, ಹಾಗಾಗಿ ಕೈನಿಂದ ಮುಟ್ಟೋದಕ್ಕೆ ಹೋಗಬೇಡಿ. ಒಂದು ಚಮಚ ತೊಗೊಂಡ್ಬಿಟ್ಟು ಈ ರೀತಿ ಪೂರ್ತಿ ಅದು ನೀರಿನಲ್ಲಿ ಮುಳುಗಬೇಕು. ಹಾಗೆ ಮಾಡಿ. ಈಗ ಗ್ಯಾಸ್ನ ಉರಿಯನ್ನು ಸ್ವಲ್ಪ ಜಾಸ್ತಿ ಮಾಡಿ ನೀರು ಸ್ವಲ್ಪ ಜೋರಾಗಿ ಕುದಿಯೋ ಹಾಗೆ ಮಾಡಿ 2 ರಿಂದ 3 ನಿಮಿಷ ಈ ತರಹ ಕುದಿಸಿದರೆ ಸಾಕು. ನಂತರ ಗ್ಯಾಸ್ ಆಫ್ ಮಾಡಿ ಬಿಟ್ಬಿಡಿ. ಇದನ್ನು ಹೀಗೆ ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ನೋಡಿ, ಇದರಲ್ಲಿರೋ ನೀರೆಲ್ಲ ತಣ್ಣಗಾಗಿದೆ. ಆ ನೀರನ್ನ ಚೆಲ್ಲಿಬಿಟ್ಟು ನಂತರ ನೀವು ರೆಗ್ಯುಲರಾಗಿ ಯಾವ ಸೋಪ್ ಅಥವಾ ಲಿಕ್ವಿಡ್ ಉಪಯೋಗಿಸಿ ಪಾತ್ರೆ ತೊಳಿತೀರಲ್ವಾ, ಅದರಿಂದಾನೇ ಸ್ಕ್ರಬ್ಬರ್ ಉಪಯೋಗಿಸಿ ಇವುಗಳನ್ನು ಈಗ ತೊಳಿಬೇಕು. ಇಲ್ಲಿ ಮೊದಲಿಗೆ ನೀರನ್ನು ಚೆಲ್ಲಿದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ ಪಾತ್ರೆಯಲ್ಲಿರುವ ಎಷ್ಟು ಬದಲಾವಣೆ ಆಗಿದೆ ಅಂತ. ವಿನೆಗರ್ನಲ್ಲಿರುವ ಹುಳಿ ಅಂಶದ ಜೊತೆ ಸೋಡಾ ಪುಡಿ ಹಾಕಿ ನೀರಿನಲ್ಲಿ ಕುದಿಸಿದ್ರಿಂದ ಇದರಲ್ಲಿರುವ ಕಪ್ಪು ಕಲೆಗಳೆಲ್ಲ ಹೋಗಿರುತ್ತೆ. ನಂತರ ನೀವು ಸ್ಕ್ರಬ್ಬರಿಂದ ಸ್ವಲ್ಪ ಉಜ್ಜಿದ್ರೂ ಕೂಡ ಸಾಕು, ಪಾತ್ರೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ. ನೋಡಿ, ಈಗ ನೀರಿನಲ್ಲಿ ತೊಳೆದ ನಂತರ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ ಬಟ್ಲು ಪಾತ್ರೆ ಎಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ನೀವು ಒಂದ್ಸಲ ಹೀಗೆ ಖಂಡಿತ ಟ್ರೈ ಮಾಡಿ. ಇದನ್ನು ಪದೇ ಪದೇ ಮಾಡಬೇಕು ಅಂತೇನಿಲ್ಲ. ತುಂಬ ದಿನಗಳಿಗೊಮ್ಮೆ ನಿಮ್ಮ ಪಾತ್ರೆಗಳು ಯಾವಾಗ ಡಲ್ ಅನಿಸುತ್ತೋ ಆಗ ಒಂದ್ಸಲ ಮಾಡಿದರೆ ಸಾಕು. ಈ ತರಹ ನಿಮಗೆ ಉಪಯೋಗವಾಗುವಂತಹ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಪ್ರತಿದಿನವೂ ಸಿಗುತ್ತೆ. ಹಾಗಾಗಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನುಶ್ರುತಿ ಆರ್ಟ್ ಆ್ಯಂಡ್ ಕ್ರಿಯೇಟಿವ್ ಝೋನನ್ನು ಕೂಡ ಫಾಲೋ ಮಾಡಿ. ನೋಡಿದ್ರಲ್ಲ, ಬಳಸಿ ಕಪ್ಪಾಗಿರುವಂತಹ ಸ್ಟೀಲ್ ಪಾತ್ರೆನ ಎಷ್ಟು ಬೇಗನೆ ಮನೆಯಲ್ಲೇ ಕ್ಲೀನ್ ಮಾಡ್ಕೋಬಹುದು ಅಂತ. ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋಗಳ ಜೊತೆ ಮತ್ತೆ ಸಿಗೋಣ. ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.